ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ಮನುಷ್ಯನ ದೇಹ ಹಲವಾರು ಸಮಸ್ಯೆಗಳಿಂದ ಬಳಲ್ತಾನೆ ಇರುತ್ತೆ. ಹುಟ್ಟಿದ ಮಗುವಿನಿಂದ ಸಾಯುವವರೆಗೆ ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳ ಆಗ್ರಹವಾಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಎಲ್ಲರನ್ನ ಕಾಡೋ ಸಮಸ್ಯೆ ಡಯಾಬಿಟಿಸ್. ಹಾಗಾದ್ರೆ ಈ ಡಯಾಬಿಟಿಸ್ಗೆ ಕಾರಣ ಏನು, ಏನೆಲ್ಲ ಲಕ್ಷಣಗಳಿವೆ, ಮದ್ದಿಲ್ಲದೆ ಯಾವ ರೀತಿ ಇದಕ್ಕೆ ಚಿಕಿತ್ಸೆ ಪಡ್ಕೋಬಹುದು, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಮದ್ದಿಲ್ಲದೆ ಡಯಾಬಿಟೀಸ್ನ ಹೇಗೆ ಪರಿಹರಿಸೋದು ಅನ್ನೋ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಉದ್ಭವ ಆಗಿರಬಹುದು. ಇದಕ್ಕೆ ಉತ್ತರ ಕೊಡ್ತಾರೆ ಡಾಕ್ಟರ್ ಸುಬ್ಬಯ್ಯ ಅವರು. ಸುಬ್ಬಯ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಡಯಾಬಿಟೀಸ್ ಅಂದರೆ ಇವಾಗ ಪ್ರತಿಯೊಬ್ಬರಿಗೂ ಬರುತ್ತೆ. ಮೊದಲಾದರೆ ಸ್ವಲ್ಪ ಕಾಲದ ನಂತರ ಬರುತ್ತೆ, ಅಂದರೆ ವಯಸ್ಸು ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಇವಾಗ 30-40 ದಾಟ್ತಾ ಇದ್ದ ಹಾಗೆ ಡಯಾಬಿಟೀಸ್ ಬಂದ್ಬಿಡುತ್ತೆ. ಏನು ಕಾರಣ ಅಂತೀರಾ ಈ ಡಯಾಬಿಟೀಸ್ ಬರೋದಕ್ಕೆ? ಮುಖ್ಯವಾಗಿ ಈ ದಿನಗಳಲ್ಲಿ ಡಯಾಬಿಟಿಸ್ ಹೆಚ್ಚಾಗಿದೆ. ಪ್ರಪಂಚಾದ್ಯಂತ ಮೋರ್ ದೆನ್ 90% ಇದೆ. ಅಂದರೆ ಇದಕ್ಕೆ ಕಾರಣ ಬಂದು ನಮ್ಮ ಒತ್ತಡದ ನಮ್ಮ ಶರೀರದಲ್ಲಿ ಉದ್ಭವ ಆಗುವಂಥ ಒಂದು ಭಾವನೆಗಳು. ಅಂದರೆ ನಮ್ಮ ಥಾಟ್ ಸೆಂಟರ್ಸ್ನ ನಾವು ಆ್ಯಕ್ಟಿವೇಟ್ ಮಾಡಿದ್ವಿ ಬಿಟ್ಟು ನಮ್ಮ ಜೀವನ ಶೈಲಿನಿಂದ ಬೇಕಾದಷ್ಟು ಆಹಾರ ಪದ್ಧತಿಗಳು ಮತ್ತು ನಮ್ಮ ಯೋಚನಾ ಶಕ್ತಿ, ನಮ್ಮ ನಡವಳಿಕೆಗಳು, ನಮ್ಮ ಬಾಂಧವ್ಯಗಳು, ಇದೆಲ್ಲನೂ ಪ್ರಮುಖವಾಗಿ ನಮ್ಮ ಈ ಡಯಾಬಿಟೀಸ್, ಮಧುಮೇಹ ಅಂತ ಏನು ಕರಿತೀವಿ, ಇದೆಲ್ಲನೂ ಕಾರಣಗಳಾಗಿದೆ. ಮುಖ್ಯವಾಗಿ ಡಯಾಬಿಟೀಸ್ ಅನ್ನೋದು ಏನಕ್ಕೆ ಬರುತ್ತೆ ಅನ್ನೋದು ಈ ದಿನ ನಾವು ಮಾತಾಡ್ತಾ ಇರೋದು. ಈ ಡಯಾಬಿಟಿಸ್ ಬರೋದಕ್ಕೆ ಕಾರಣ ಬಂದು ಜೀವನ ಶೈಲಿ. ಇತ್ತೀಚಿನ ದಿನಗಳಲ್ಲಿ ಮುಂಚೆನಿಂದ ಇದೆಯಲ್ಲ, ಆಧುನಿಕ ಕಾಲದಿಂದ ಮಧುಮೇಹ ಅಂತೇಳಿ ನಾವು ಮತ್ತೆ ಪ್ರಶ್ನೆ ಆಗುತ್ತೆ. ಈ ಪ್ರಶ್ನೆಗೆ ಸಮಾಧಾನ ಏನು ಅಂತ ಹೇಳಿದ್ರೆ, ಪೂರ್ವಕಾಲದಲ್ಲಿ ಇದ್ದಿದ್ದ ಲೈಫ್ ಸ್ಟೈಲ್ಗೆ ಕೆಲವರಿಗೂ ಮಾತ್ರ ಇತ್ತು. ಈಗ ಬಂದು ನಮ್ಮಲ್ಲಿ ಇರುವಂಥ ಎಲ್ಲ ಜನಗಳಿಗೂ ತಾವು ಹೇಳಿದ್ರೆ ಜೋನೈಲ್ ಡಯಾಬಿಟಿಸ್ ಅನ್ನೋದು ಮುಂಚೆ ಇರಲಿಲ್ಲ. ಅಂದರೆ ಮಕ್ಕಳಿಗೆ ಬರುವಂಥ ಡಯಾಬಿಟಿಸ್ ಇರಲಿಲ್ಲ. ಡಯಾಬಿಟಿಸ್ ಟೈಪ್ 2 ಅಂತೇಳಿ ಇರೋದು ಮಾತ್ರ ಇತ್ತು. ಈಗ ಟೈಪ್ 2 ಅನ್ನೋದು ಮೋರ್ ದೆನ್ 50 ಇಯರ್ಸ್ ಅವ್ರಿಗೆ ಮಾತ್ರ ಇತ್ತು. ಈಗ ಬಂದು 35-40 ಸ್ಟಾರ್ಟ್ ಆಗಿದೆ. ಪ್ರಪಂಚಾದ್ಯಂತ ಡಯಾಬಿಟಿಸ್ ಅವೇರ್ನೆಸ್ ಕ್ಯಾಂಪ್ಸು ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಡಯಾಬಿಟಿಸ್ ಕಾರಣ ಏನು, ಇದನ್ನಲ್ಲಿರುವಂಥ ನಿರೋಧಕ ಶಕ್ತಿ, ನಮ್ಮಲ್ಲಿರುವಂಥ ನಿರೋಧಕ ಶಕ್ತಿನ ನಾವು ಹೇಗೆ ಬಳಸ್ಕೋಬೋದು ಅನ್ನೋದಕ್ಕೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ. ಕಾರಣಗಳಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಬಿಟ್ಟು ಕಾರಣಕ್ಕೂ ಕಾರಣವಾದ ಡಯಾಬಿಟಿಸ್ಗೆ ಮೂಲ ಕಾರಣ ಏನು ಅನ್ನೋದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಡಯಾಬಿಟಿಸ್ ಹೇಳಿದ ತಕ್ಷಣ ಬರುವಂಥ ಲಕ್ಷಣಗಳು: ಬಾಯಾರಿಕೆ ಜಾಸ್ತಿ ಇರುತ್ತೆ, ಒಂದ ಜಾಸ್ತಿ ಹೋಗುತ್ತೆ, ಎಸ್ಪೆಷಲಿ ನೈಟ್ ಟೈಮ್ಸ್, ಹಸು ಜಾಸ್ತಿ ಆಗುವಂಥದ್ದು, ಅದರಂದ್ರೆ ಶರೀರನೂ ಖುಷಿಸುವಂಥದ್ದು, ಅಂದರೆ ಲೀನ್ ಆಗ್ತಾರೆ, ಭಾರ ಕಡಿಮೆ ಆಗುವಂಥದ್ದು, ಮತ್ತು ನಮ್ಮ ಶರೀರ ಇದ್ದಕ್ಕಿದ್ದಂಗೆ ಸುಸ್ತಾಗೋದು, ಇದೆಲ್ಲ ಕಾರಣಗಳಿಂದನೂ ನಮ್ಮ ಡಯಾಬಿಟಿಸ್ ಇದೆ ಅಂತೇಳಿ ಗೊತ್ತಾಗುತ್ತೆ. ಆದರೂ ನಮಗೇನಾಗುತ್ತೆ, ನಮ್ಮ ಒತ್ತಡ ಜೀವನದಲ್ಲಿ ನಾವು ಇದು ಡಯಾಬಿಟಿಸ್ ಇದೆಯೋ ಇಲ್ವೋ ಅನ್ನೋದಕ್ಕೂ ನಾವು ಹೋಗಿ ಟೆಸ್ಟ್ ಮಾಡೋವರೆಗೂ ಯೋಚನೆ ಮಾಡೋಕೆ ಹೋಗಲ್ಲ. ಟೆಸ್ಟ್ ಆದಮೇಲೆ ಇದು ಶುಗರ್ ಲೆವೆಲ್ ಇಷ್ಟಿದೆ ಅಂತ ಹೇಳಿದರೆ ಮಾತ್ರ ನಾವು ತಿಳ್ಕೊಳ್ತೀವಿ. ಅಲ್ಲಿವರೆಗೂ ನಾವು ಎಸಿಂಪ್ಟಮ್ಯಾಟಿಕ್ ಅಂತ ಹೇಳಿ, ಅಂದರೆ ಲಕ್ಷಣಗಳು ಇಲ್ದಿರೋ ರೀತಿಯಲ್ಲೇ ನಡ್ಕೊಳ್ತೀವಿ. ಇದು ಮಾಮೂಲಿ ಪ್ರತಿದಿನ ಒಂದೊಂದು ಆ್ಯಡ್ ಆಗ್ತಾ ಇದ್ದಾಗ ಇದು ಮಾಮೂಲಿ ಆಗೋಗಿದೆ ನನಗೆ ಅಂತೇಳಿ ನಾವು ಅದನ್ನು ಜೀವನದಲ್ಲಿ ಒಂದು ಭಾಗ ಥರ ತಗೊಂಡು ಹೋಗ್ತಾ ಇದ್ದೀವಿ. ಆ ಜೀವನ ಭಾಗ ಅಂದ್ಕೊಂಡು ಅದು ಹೋಗ್ತಾ ಇದ್ದೀವಿ ಬಿಟ್ಟು ಇದು ಕಾಯಿಲೆ ಅಂತೇಳಿ ತಿಳ್ಕೊಳ್ತಾ ಇಲ್ಲ. ತಿಳಿದಾಗ ತುಂಬ ಜಾಸ್ತಿ ಅಡ್ವಾನ್ಸ್ ಸ್ಟೇಜಿಗೆ ಬಂದಾಗ ಮಾತ್ರ ತಿಳ್ಕೊಳ್ತಾ ಇದ್ವಿ. ಅಂತ ಹೇಳಿದ್ರೆ ನಮ್ಮ ಪ್ಯಾಂಕ್ರಿಯಾಸ್ ನಲ್ಲಿ ಹೈಲೈಟ್ಸ್ ಆಫ್ ಲ್ಯಾಂಗರ್ಹನ್ಸ್ ಅಂತ ಎಫೆಕ್ಟ್ ಆಗಿದ್ದಾಗ ಮಾತ್ರ ಗೊತ್ತಾಗ್ತಾ ಇದೆ. ಅಂದರೆ ಶುಗರ್ ಲೆವೆಲ್ 100-120 ಇದ್ದಾಗ ಮಾತ್ರ ನಮಗೂ ಅದು ನಾರ್ಮಲ್ ಇದ್ದಂಗೆ. 160 ಅಬೋವ್ ಬಂದಾಗ ಮಾತ್ರ ನಾವು ನಮ್ಮ ಕ್ಲಿನಿಕ್ಗಳಿಗೆ ಬರ್ತಾ ಇರೋದು. ಈ ಕ್ಲಿನಿಕ್ ಬರೋಷ್ಟಿಗೆ ನಾವು ಈ ಸಿಂಪ್ಟಮ್ಸ್ ಹೇಳಿದ್ದಾಗ ನಿಮ್ಗೆ ಡಯಾಬಿಟಿಸ್ ಇರ್ಬೋದು, ನೀವು ಲ್ಯಾಬ್ನಲ್ಲಿ ಚೆಕ್ ಮಾಡಿಸ್ಕೊಂಡು ಬನ್ನಿರಿ ಅಂತ ಹೇಳಿದ್ರೆ, ಇಲ್ಲ ಸರ್ ನಾವು ಮೊನ್ನೆನೇ ಚೆಕ್ ಮಾಡಿಸಿದ್ದೀವಿ, ನಮ್ಗೆ ಶುಗರ್ ಅನ್ನೋದೇ ಇಲ್ಲ. ಶುಗರ್ ಅಂತ ಹೇಳಿದ್ರೆ ಇವ್ರಿಗೆ ಮಾಮೂಲಾಗಿ ಸಕ್ಕರೆ ತಿಂದ್ರೆ ಮಾತ್ರ ಶುಗರ್ ಬರುತ್ತೆ ಅಂತ ಹೇಳಿ. ಹಾಗಾದ್ರೆ ಶುಗರ್ ಬರೋದಕ್ಕೆ ಕಾರಣ ಏನು ಅಂತೀರ? ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ನಮ್ಮ ಆಹಾರ ಕ್ರಮನ ಅಥವಾ ನಮ್ಮ ದಿನಚರಿನ ಏನು ಕಾರಣ ಆಗುತ್ತದೆ? ಇದು ಎಲ್ಲ ಒಟ್ಟಾಗಿದೆ ಮೇಡಮ್. ಮುಖ್ಯವಾಗಿ ನಮ್ಮ ಭಾವನೆಗಳು, ನಮ್ಮಲ್ಲಿ ಶರೀರದಲ್ಲಿ ಆಗುವಂಥ ಥಾಟ್ಸ್ನಿಂದ ನಮ್ಮಲ್ಲಿ ಏನು ದಿನ ಒತ್ತಡ, ಆಫೀಸ್ಗೆ ಇಷ್ಟವರೆಗೆ ಹೋಗಬೇಕು, ಇದು ಬೇಗ ಎದ್ದೊಳಬೇಕು, ಮತ್ತು ಮಕ್ಕಳು, ತಂದೆ ತಾಯಿ ಎಲ್ಲ ಜೀವನದಲ್ಲಿ ನಾವು ಏನೇನಿದೆಯೋ ಲೈಫ್ ಸ್ಟೈಲ್, ಸರಿಯಾದ ಆಹಾರನೂ ಇಲ್ಲ, ಜೊತೆಯಲ್ಲಿ ಈ ಎಕ್ಸಸೈಸ್ ಅಂತ ಹೇಳಿದ್ರೆ ನಾವು ಏನೇ ಶಾರೀರಿಕವಾಗಿ ನಾವು ಪರಿಶ್ರಮ ಕೊಡ್ತಾ ಇಲ್ಲ. ಜಸ್ಟ್ ಏನೋ ಒಂದು ಬಂದಿರೋದನ್ನು ನಾವು ಜೀವನ ನಡೆಸಬೇಕು, ನನಗೆ ಈ ರೀತಿ ಬೇಕು, ಹೈಯೆಸ್ಟ್ ಆಲ್ಕಹಾಲು, ಡ್ರಗ್ಸು, ನಮ್ಮ 1-2 ಕಾರಣ ಅಂತಲ್ಲ, ಇಡೀ ಜೀವನದಲ್ಲಿ ಅವ್ರು ಮಾಡ್ತಾ ಇರುವಂಥ ಎಲ್ಲ ಪ್ರತಿಯೊಂದನ್ನು ಕಾರಣ ಆಗ್ತಾ ಇದೆ. ಅತ್ಯಂತ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ನಮ್ಮ ಜೀವನಕ್ಕೆ ನಾವು ಏನು ಬೇಕು ಅನ್ನೋದಕ್ಕಿಂತ ನಾವು ಬೇಡದಿರೋದೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಒಂದು ಯೋಚನೆ ಅಂತ ಹೇಳಿದ್ರೆ,
ನಮ್ಮಲ್ಲಿರುವಂಥ ಕೋಪ, ಅಧಿಕ ಒತ್ತಡ ಮತ್ತು ಅತ್ಯಂತ ಉದ್ರೇಕಗಳು, ಅದು ಕೆಲಸ ಮಾಡಿದ ತಕ್ಷಣ ಕೆಲಸದ ಬಗ್ಗೆನೇ ಮತ್ತೆ ಮನೆಗೆ ಬಂದರೂ ಅದೇ ಕೆಲಸ ತಲೆನಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ ಬಿಟ್ಟು ಕೆಲಸದ ಹತ್ರ ಕೆಲಸ ಮಾಡಬೇಕು, ನಮ್ಮ ಮನೆಗೆ ಬಂದ ತಕ್ಷಣ ನನ್ನ ಮನೆ ನೋಡಬೇಕು ಅಂತ ಇಲ್ಲ. ಇತ್ತೀಚೆಗೆ ಈ ಡಯಾಬಿಟೀಸು ಸಾಮಾಜಿಕವಾಗಿ ಒಂದು ಭಾಗ ಆಗೋಗಿದೆ, ಒಂದು ಅಂಗ ಅಂತ ಹೇಳಿದ್ರೂ ತಪ್ಪಿಲ್ಲ. ಈ ಶರೀರದಲ್ಲಿ 190 ಜನದಲ್ಲಿ ಡಯಾಬಿಟೀಸ್ ಇದೆ ಅಂತ ಹೇಳಿದ್ದಾಗ ಇದನ್ನು ನಾವು ಸಪ್ರೇಟಾಗಿ ನೋಡಬೇಕಾಗಿರೋ ಪರಿಸ್ಥಿತಿ ಏನಿಲ್ಲ. ಪ್ರತಿಯೊಬ್ಬರಲ್ಲಿ ಅದು ಈಗ ಮೊನ್ನೆ ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ರು, 6 ತಿಂಗಳ ಮಗು, ಜುವೆನೈಲ್ ಡಯಾಬಿಟೀಸ್ ಅಂತ ಹೇಳಿ, ಅಂದ್ರೆ ಮಕ್ಕಳಿಗೆ ಬಂದಿರುವಂಥ ಸಕ್ಕರೆ ಕಾಯಿಲೆ. ಮಕ್ಕಳಿಗೆ ಬರೋದಕ್ಕೆ ಕಾರಣ ಏನು ಅಂತೀರಾ? ನಮ್ದು ದೈನಂದಿನ ವ್ಯಾಯಾಮ ಇರೋದಿಲ್ಲ, ಆಹಾರ ಕ್ರಮ ಸರಿ ಇರೋದಿಲ್ಲ, ದಿನಚರಿ ಸರಿ ಇರೋದಿಲ್ಲ, ಸರಿ. ಆದ್ರೆ ಮಕ್ಕಳಲ್ಲಿ ಈ ರೀತಿ ಮಧುಮೇಹ ಕಾಣಿಸ್ಕೊಳ್ಳೋದು ತುಂಬಾ ಒಳ್ಳೆ ಪ್ರಶ್ನೆ ಮೇಡಮ್. ಹೇಗೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ತಾಯಿ ಗರ್ಭದಲ್ಲಿದ್ದಾಗಲೇ ಇವರು ಒತ್ತಡಗಳನ್ನ ಬೇಕಾದಷ್ಟು ಅವರು ಒತ್ತಡಗಳೆಲ್ಲಾನು ನಮ್ಮ ಪ್ಲಸೆಂಟಾನಿಂದ, ನಮ್ಮ ಅದು ಏಕಕಣ ಜೀವಿ, ಮಾಮೂಲಾಗಿ ಮನುಷ್ಯ ಬಂದು ಏಕಕಣ ಜೀವಿ, 20 ಬಿಲಿಯನ್ ಕಣಗಳಿರುತ್ತೆ ನಾವು ದೊಡ್ಡವರಾಗುವಷ್ಟಿಗೆ. ಅಷ್ಟರೊಳಪಟ್ಟು ಇವ್ರಿಗೆ ಆಗಿರುವಂಥ ಅಂಗಾಂಗಗಳಲ್ಲಿ ನಾವು ಆ ಒತ್ತಡನ ಹಾಗೇ ಪಾಸ್ ಮಾಡ್ತಾ ಇದ್ದೀವಿ. ಆ ಒತ್ತಡಗಳಿಂದನೇ ಈ ಮನುಷ್ಯನ ಜೀವನದಲ್ಲಿ ಈ ಡಯಾಬಿಟೀಸ್, ಮಧುಮೇಹ ಅನ್ನೋದು ಖಂಡಿತ ಬರ್ತಾ ಇದೆ ಅಂತೇಳಿ. ಮಕ್ಕಳಲ್ಲಿನೂ ನಾವು ಒತ್ತಡ ನಮ್ಮ ಜೊತೆನಲ್ಲೇ ಪಾಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಡಾಕ್ಟರ್, ಇವಾಗ ಒಬ್ಬರಿಗೆ ಮಧುಮೇಹ ಇದೆ ಅಂದ್ರೆ ಆ ಮಧುಮೇಹದಿಂದ ಅವ್ರ ದೇಹದ ಮೇಲೆ ಏನೆಲ್ಲ ಪರಿಣಾಮ ಆಗಬಹುದು? ಬ್ಲಡ್ನಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗಿದ್ದಾಗ ನಮ್ಮಲ್ಲಿ ಎಲ್ಲ ಆರ್ಟರೀಸ್ನಲ್ಲಿ ಡಿಪಾಸಿಟ್ಸ್ ಬರುತ್ತೆ, ನಮ್ಮ ವೇನ್ಸ್ನಲ್ಲಿ ಅದು ಸ್ಟ್ರೋಕ್ ಆಗ್ಬೋದು ಅಂತ ಹೇಳಿದ್ರೆ, ನಮ್ಮ ಹಾರ್ಟ್ ಅಟ್ಯಾಕ್ ಆಗಿರೋದು, ಮೆಂಟಲ್ ಬ್ರೈನ್ ಮೇಲೆ ಸ್ಟ್ರೋಕ್ ಆದರೆ ಅದು ಪ್ಯಾರಾಲಿಸಿಸ್ ಆಗುತ್ತೆ, ಹಾರ್ಟ್ ಮೇಲೆ ಆಗಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಿಡ್ನಿ ಮೇಲೆ ಆಗಿದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಪ್ರತಿಯೊಂದರಲ್ಲಿನೂ ಈ ಫ್ಯಾಟ್ ಲಿವರ್, ಸ್ಪ್ಲೀನೋಮೆಗಾಲಿ ಅಂದರೆ ಸ್ಪ್ಲೀನ್ ಡ್ಯಾಮೇಜ್ ಆಗುವಂಥದ್ದು, ಪ್ರತಿಯೊಂದೂ ನಮ್ಮಲ್ಲಿ ಆಸ್ಟಿಯೋಸ್ಕ್ಲೆರೋಸಿಸ್ ಅಂತ ಹೇಳಿದ್ರೆ ನಮ್ಮ ಮೂಳೆಗಳ ಮೇಲೆ ಪರಿಣಾಮಗಳು ಬೀಳೋದು, ಪ್ರತಿಯೊಂದು ನಮ್ಗೆ ಅರ್ಲಿ ಏಜಸ್ ಆಗುವಂಥದ್ದು. ಅಂದರೆ ಅದು ಮಾಮೂಲಾಗಿ ಡಾಕ್ಟರ್ ದೀಪಕ್ ಚೋಪ್ರಾ ಅವರು ಏಜ್ಲೆಸ್ ಬಾಡಿ ಟೈಮ್ಲೆಸ್ ಮೈಂಡ್ ಅಂತ ಹೇಳಿದ್ರು. ಈಗೇನಾಗಿದೆ ಅಂತ ಹೇಳಿದ್ರೆ ರಿವರ್ಸ್ ಆಗೋಗಿದೆ, ಏಜ್ಲೆಸ್ ಬಾಡಿ ಏಜ್ಲೆಸ್ ಮೈಂಡ್. ನಾವು ಈ ಎಲ್ಲನೂ ನನಗೆ ಶುಗರ್ ಇದೆ ಅಂತ ಹೇಳಿ ಒಂದು ಬೋರ್ಡ್ ಥರ ಆಗೋಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ ಒಬ್ಬರು ನನಗೆ ಬಾರೋ ಅದು ಎಲ್ಲಾದರೂ ಹೋಗೋಣ ಅಂತ ಹೇಳಿದ್ರೆ, ನನಗೆ ಡಯಾಬಿಟೀಸ್ ಇದೆ. ಅವರು ಪ್ರತಿದಿನ ಅದನ್ನು ಕಾಯಿಲಾಕ್ಕಿಂತ ಜಾಸ್ತಿಯಾಗಿ ಮಾನಸಿಕ ಕಾಯಿಲೆ ಥರ ತಗೊಂಡು ಇದನ್ನು ಅತ್ಯಂತ ಉದ್ರೇಕ ಪರಿಸ್ಥಿತಿನ ಅವ್ರನ್ನವರು ರೂಪಿಸ್ಕೊಂಡು ಮಾಡುವಂಥನಿಂದ ಎಲ್ಲ ರೀತಿಯಲ್ಲಿ ಪರಿಣಾಮಗಳು ಬೀಳ್ತಾ ಇದೆ ನಮ್ಮ ಶರೀರದ ಮೇಲೆ ಅಂತೇಳಿ ಸೂಕ್ಷ್ಮವಾಗಿ ಹೇಳ್ಬೋದು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಡಯಾಬಿಟೀಸ್ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀವಿ. ಅಲ್ಲದೆ ಮದ್ದಿಲ್ಲದೆ ಯಾವ ರೀತಿ ಚಿಕಿತ್ಸೆ ಪಡಿಬೇಕು ಅದ್ರ ಬಗ್ಗೆನೂ ಮಾಹಿತಿ ಇದೆ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ.